ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳಗಳಲ್ಲಿ ಅನೇಕ ಸಮಸ್ಯೆಗಳಿದ್ದು ಅವುಗಳನ್ನು ಜನಪ್ರತಿನಿಧಿಗಳ ಅಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ಚೌಕಟ್ಟಿನಲ್ಲಿ ಬಗೆಹರಿಸುವ ಪ್ರಯತ್ನವನ್ನು ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಕೆಂಪು ಸೇನೆ ಮಾಡುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಕೆಂಪು ಸೇನೆಯ ಉತ್ತರ ಕರ್ನಾಟಕದ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಹೇಳಿದರು. ಧಾರವಾಡದ ಪ್ರವಾಸಿ ಮಂದಿರದಲ್ಲಿ ನಡೆದ ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಕೆಂಪು ಸೇನೆಯ ಪದಾಧಿಕಾರಿಗಳ ಆಯ್ಕೆ ಹಾಗೂ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ಮಾತನಾಡಿದರು. ಪ್ರತಿ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಮಟ್ಟಗಳಲ್ಲಿ ಸಂಘಟನೆಯನ್ನು ಬಲಪಡಿಸಲಾಗುವುದು. ಅಲ್ಲಿಯ ಸ್ಥಳೀಯ ಸಮಸ್ಯೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಜನರ ಭಾವನೆಗಳಿಗೆ, ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶ ನಮ್ಮದಾಗಿದೆ ಎಂದರು. ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಕರ್ನಾಟಕ ಇದು ಸಂಘಟನೆ ಪದಾರ್ಥಗಳನ್ನು ಆಯ್ಕೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ತಾಲೂಕು ಕಮಿಟಿ ರಚನೆ ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ಈ ಸಂಘಟನೆಯನ್ನು ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ರಾಮಚಂದ್ರನ ರಾಮಚಂದ್ರ ಉತ್ತರ ಕರ್ನಾಟಕ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟನ ಅವ್ರ ನೇತೃತ್ವದಲ್ಲಿ ಹಮ್ಮಿಕೊಂತೀವಿ. ಈ ಸಂಘಟನೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತೇಳಿ ಅವ್ರಿಗೆ ವಿಶ್ವಾಸವನ್ನು ಕೊಡ್ತೀವಿ. ಇಲ್ಲಿ ಇದ್ದಂಥ ಪದಾಧಿಕಾರಿಗಳು ಇದು ಪೋಸ್ಟಿಂಗ್ ತೊಗೊಂಡಿದ್ದವ್ರು ಎಲ್ಲರೂ ಸಮಾಜಕ್ಕೆ ದುಡಿಬೇಕಂತೇಳಿ ಅವ್ರಿಗೂ ಕೂಡ ವಿನಂತಿ ಮಾಡ್ತೀನಿ. ಈ ಸಂಘಟನೆ ಏನಪ್ಪ ಅಂದರೆ ಇದು ಉದ್ದೇಶ, ಇದು ಜನಕ್ಕೆ ಏನು ತೊಂದರೆ ಆಗಿರ್ತೈತಲ್ಲ, ಈ ಜನದ ಸಮಸ್ಯೆ ಬಗೆಹರಿಸ್ಬೇಕು. ಆಮೇಲೆ ಇದು ಜಾತ್ಯತ್ವ ಅಲ್ಲ, ಪಕ್ಷತತ್ವ ಅಲ್ಲ, ಇದು ಎಲ್ಲ ಜಾತಿಗೆ ಸಮತೆ. ಇದನ್ನು ಮುಂದಿನ ದಿನಮಾನಗಳಲ್ಲಿ ರಾಜ್ಯ ತುಂಬ ಇದನ್ನು ಕೆಂಪು ಸೇನೆಯನ್ನು ಬಲಪಡಿಸುತ್ತೇವೆ. ನನಗೆ 2 ಮಾತು ಮಾತಾಡಿ ಕೊಟ್ಟಿದ್ದಂತೆ ಅವ್ರಿಗೆ ಧನ್ಯವಾದಗಳು. ನಂತರ ದಲಿತ ಸಂಘರ್ಷ ಸಮಿತಿ ಡಿಎಸ್ಎಸ್ ಕೆಂಪು ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ ಬಿವಿ ರಾಮಚಂದ್ರ ಮಾತನಾಡಿ, ರೈತರ ಜನಸಾಮಾನ್ಯರ ನಾಡಿ ಮಿಡಿತದಂತೆ ಸಂಘಟನೆ ಕಾರ್ಯನಿರ್ವಹಿಸುತ್ತಿದೆ. ಸೇವಾ ಮನೋಭಾವನೆಯನ್ನು ಇಟ್ಟುಕೊಂಡು ಈ ಸಂಘಟನೆಗೆ ಸೇರಿಕೊಳ್ಳಬೇಕು. ತಮಗೆ ಕೊಟ್ಟ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಮಾತ್ರ ಸಂಘಟನೆ ಪದಾಧಿಕಾರಿಗಳು ಮುಂದೆ ಬರಲು ಸಾಧ್ಯ ಎಂದ ಅವರು ಸಂಘಟನೆಯನ್ನ ಬಲಪಡಿಸಲು ಪದಾಧಿಕಾರಿಗಳಲ್ಲಿ ವಿನಂತಿಸಿದರು. ಇವತ್ತು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ವತಿಯಿಂದ ಧಾರವಾಡ ನಗರ ಸರ್ಕಿಟ್ ಹೌಸ್ನಲ್ಲಿ ಇವತ್ತು ಜಿಲ್ಲಾ ಕಮಿಟಿಯನ್ನು ಇವತ್ತು ಪುನರ್ ಹೊಸದಾಗಿ ನಾವು ಆಯ್ಕೆಯನ್ನು ಮಾಡಿದ್ದೀವಿ. ಈ ಪುನರ್ ಆಯ್ಕೆಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಮಂಜುನಾಥ್ ಹಿರೇಮನಿಯವರು ವಹಿಸಿಕೊಂಡಿದ್ದರು. ಇವತ್ತು ಧಾರವಾಡ ಜಿಲ್ಲಾ ಅಧ್ಯಕ್ಷರಾದಂಥ ಸಂಗಮೇಶ್ವರವರು ಆಯ್ಕೆಯಾಗಿದ್ದಾರೆ. ಹಾಗೂ ನಮ್ಮ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಏನು ಅನೇಕ ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಗೋಸ್ಕರ ನಮಗೊಂದು ತಾಕತ್ತವಾಗಿ ಬೇಕಾಗಿದೆ ಅನ್ನೋ ಒಂದು ಸಂಘಟನೆ ಇಲ್ಲಿ ಬೇಕು ಅನ್ನುವಂಥ ಲೆಕ್ಕ ಕೇಳಿದ್ದಾಗ ನಾವಿದನ್ನು ರಾಜ್ಯ ಕಮಿಟಿದ ಅನುಮತಿ ತಗೊಂಡು ಇವತ್ತು ಧಾರವಾಡ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದ್ದೀವಿ. ಇಲ್ಲಿ ನಾವು ಇದು 3ನೇ-4ನೇ ಸಲ ಬರುವಂಥದ್ದು. ಈ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಒಂದು ಅನೇಕ ಹೋರಾಟಗಳನ್ನು ಕೂಡ ಮಾಡಿದ್ದೀವಿ, ಸಭೆಗಳನ್ನು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಕೆಲವು ಜನರ ಕೆಲಸನೂ ಕೂಡ ಮಾಡಿದ್ದೀವಿ. ಈ ಮುಂದಿನ ದಿನಮಾನಗಳಲ್ಲಿ ನಾವೇನು ಹಳ್ಳಿಗೆ ಏನು ಗ್ರಾಮ ಶಾಖೆಗಳನ್ನು ಮಾಡಿ, ಹೋಬಳಿ ಶಾಖೆಗಳನ್ನು ಮಾಡಿ, ತಾಲೂಕು ಶಾಖೆಗಳನ್ನು ಮಾಡಿ, ನಗರ ಶಾಖೆಗಳನ್ನು ಮಾಡಿ, ಜಿಲ್ಲಾ ಶಾಖೆಗಳನ್ನು ಮಾಡಿ, ಇಲ್ಲಿರುವಂಥ ಜನರುಗಳನ್ನ ಸ್ಪಂದನೆ ಯಾವ ನಿಟ್ಟಿನಲ್ಲಿ ಮಾಡಬೇಕು ಅನ್ನುವಂಥದ್ದು ಕಮಿಟಿ ಮುಖಾಂತರ ಅದನ್ನು ಸ್ಪಂದಿಸ್ತೀವಿ. ಮತ್ತು ಜನರ ಸಮಸ್ಯೆಗಳನ್ನು ತಗೊಂಡು ಹೋಗಿ ಸರ್ಕಾರಕ್ಕೆ ಏನು ಪ್ರಾಮಾಣಿಕವಾಗಿ ಮುಟ್ಟಿಸಬೇಕು ನಾವು ಅದನ್ನು ಮುಟ್ಟಿಸ್ತೀವಿ. ಮತ್ತು ನಮ್ಮ ಇಡೀ ಪೂರ್ತಿ ರಾಜ್ಯದಾದಂಥ ಮತ್ತು ಜಿಲ್ಲೆಯಾದಂಥ ಒಂದನ್ನು ಹೇಳ್ತೀವಿ, ಯಾರು ಸಂಘ ಸಂಸ್ಥೆಯಲ್ಲಿ ಈ ಹಿಂದೆ ಕೂಡ ಮಾಡಿದ್ದೀರಿ, ಈ ಮುಂದಿನ ಕೂಡ ಮಾಡ್ತಾಯಿದ್ದೀರಿ, ತಾವೆಲ್ಲರೂ ಕೂಡ ಜನರ ಸಮಸ್ಯೆಗಳನ್ನು ಆಳಿಸ್ತಾ ಕೆಲಸನ ಮಾಡಿರಿ. ಮತ್ತು ಯಾರು ಕೂಡ ನಮ್ಮ ಸಂಘಟನೆಗೆ ಜಾಯ್ನ್ ಆಗೋರಿದ್ರು ಖಂಡಿತವಾಗಲೂ ಜಾಯ್ನ್ ಆಗ್ಬೋದು. ನಮ್ಮ ಸಂಘಟನೆ ಮುಖಾಂತರ ನೀವೇನು ಕೆಲಸವನ್ನು ಕೊಡ್ತೀರೋ ಅದರ ಪ್ರಾಮಾಣಿಕ ಕೆಲಸ ಮಾಡುವಂಥ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದ್ದೀವಿ. ಶ್ರೀ ವಿ ಬಿ ರಾಮಚಂದ್ರ ಅಂತೇಳಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರು. ನಂತರ ಜಿಲ್ಲಾ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಕೊಂಡ ಸಂಗಮೇಶ್ ಬಸಲಿಗುಂದಿ ಮಾತನಾಡಿ, ಸಂಘಟನೆಯ ಮುಖಂಡರು ಕೊಟ್ಟ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿ ಜಿಲ್ಲಾದ್ಯಂತ ಸಂಘಟನೆಯನ್ನ ಅತ್ಯಂತ ಶಕ್ತಿಶಾಲಿಯನ್ನಾಗಿ ಮಾಡುವ ಭರವಸೆ ನೀಡಿದರು. ಬಸಲಿಗುಂದಿ ಅಂತ ಈ ದಲಿತ ಸಂಘರ್ಷ ಸಮಿತಿಯ ಕೆಂಪು ಸೇನೆ ಕರ್ನಾಟಕ ನನ್ನನ್ನು ಇವತ್ತು ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ಥರ ನನ್ನ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಮಂಜುನಾಥ್ ಹಿರೇಮನಿಯವರು ಈ ಜಿಲ್ಲಾದಲ್ಲಿ ಸಂಘಟನೆಯನ್ನು ಬೆಳೆಸಿ ಮುಂದೆ ಬರುವ ದಿನಮಾನಗಳಲ್ಲಿ ಅನ್ಯಾಯ ಯಾವುದೇ ಥರದ ನಡೀತಕ್ಕಂಥದ್ದು ತಡೆ ಹಿಡಿದು ಈ ಸಂಘಟನೆಯಿಂದ
ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದೇ ಥರ ನಾನು ಇವತ್ತು ಜಿಲ್ಲಾದೊಳಗೆ ಉಳಿಸ್ಕೊಂಡು ತಮ್ಮ ಎಲ್ಲ ಸಮಿತಿಯಲ್ಲಿ ನಡೆಸ್ಕೊಂಡು ಹೋಗ್ತೇನೆ ಅಂತ ಹೇಳ್ತೇನೆ. ಕಾನೂನು ಸಲಹೆಗಾರರಾಗಿ ಹರೀಶ್ ಪೂಜಾರ್ ಅವರನ್ನ ಧಾರವಾಡ ಜಿಲ್ಲಾ ಸಲಹೆಗಾರರನ್ನಾಗಿ ಗಿಡ್ಡಪ್ಪ ಹನುಮಂತಪ್ಪ ಶಿವಳ್ಳಿ, ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಂಜುನಾಥ್ ಹಳಿಯಾಳ್ ಅವರನ್ನ ಆಯ್ಕೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿ ಕೃಷ್ಣ ಲಮಾಣಿ, ಧಾರವಾಡ ತಾಲೂಕಾ ಅಧ್ಯಕ್ಷರಾಗಿ ಪ್ರಕಾಶ್ ಪೂಜಾರ್, ಸುರೇಶ್ ಮಾತರ್, ಜಿಲ್ಲಾ ಸದಸ್ಯರಾಗಿ ಅಶೋಕ್ ಬಿಸ್ನಲಿ, ಭಾಷಾ ಕಟ್ಕೋಳ್, ಮದನ್ ಟಿಎಂಟಿ ಹಾಗೂ ಉಪಾಧ್ಯಕ್ಷರಾಗಿ ಚಿರಂಜೀವಿ ರಾಥೋಡ್, ತಾಲೂಕಾ ಸದಸ್ಯರಾಗಿ ರಮೇಶ್ ಲಮಾಣಿ, ರಾಜು ಲಮಾಣಿ, ಧಾರವಾಡ ನಗರ ಅಧ್ಯಕ್ಷರಾಗಿ ಮಂಜುನಾಥ್ ಹರ್ಲಾಪುರ್, ಉತ್ತರ ಕರ್ನಾಟಕ ಮಹಿಳಾ ಸದಸ್ಯರಾಗಿ ಜ್ಯೋತಿ ಕುಲಕರ್ಣಿ, ಧಾರವಾಡ ಜಿಲ್ಲಾ ಮಹಿಳಾ ಸದಸ್ಯರಾಗಿ ಮಹಾನಂದ ಜವಳಗಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ದಾಂಡೇಲಿ ಜೋಯಿಡಾ ಕ್ಷೇತ್ರ ಅಧ್ಯಕ್ಷರಾಗಿ ರಾಜು ಕುರುಬರ್, ಜಿಲ್ಲಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾಗಿ ರಾಘವೇಂದ್ರ ಚಲವಾದಿ, ಹಳಿಯಾಳ ತಾಲೂಕಾ ಉಪಾಧ್ಯಕ್ಷರು ಆಗಿ ಶಕೀಲ್ ಚೌಕಿದಾರ್, ಸದಸ್ಯರಾಗಿ ನಾಗೇಂದ್ರ ಮೇತ್ರಿ, ಅಣ್ಣಪ್ಪ ಮೀರಾಶಿ ಅವರನ್ನ ಆಯ್ಕೆ ಮಾಡಲಾಯಿತು. ನಂತರ ಎಲ್ಲರಿಗೂ ನೇಮಕಾತಿ ಪತ್ರಗಳನ್ನು ನೀಡಿ ಅಧಿಕಾರ ಹಸ್ತಾಂತರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಲರಾಜ್ ದೊಡ್ಡಮನಿ, ಕೆಂಪು ಸೇನೆ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂದ್ರೆ, ಇದು ಪಕ್ಷ ಯಾವುದೂ ಇಲ್ಲ, ಅನಂತರ ಜಾತಿ ಯಾವುದೂ ಇಲ್ಲ, ಎಲ್ಲ ಜಾತಿಗಳ ಒಕ್ಕೂಟ ಅಂದರೆ ಇದು ಕೆಂಪು ಸಮಿತಿ. ಇದರ ಉದ್ದೇಶಗಳನ್ನು ಈಗಾಗಲೇ ನಮ್ಮ ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷರು ಹೇಳಿದಂಗೆ ನಾವು ಏನಪ್ಪ ಅಂದ್ರೆ ನಾವು ಅಂಬೇಡ್ಕರ್ ತತ್ವಗಳನ್ನು ಪಾಲಿಸಬೇಕು. ಅಂಬೇಡ್ಕರ್ ಏನು ಹೇಳ್ಯಾರಂತಂದ್ರೆ, ಮೊದಲ ಶಿಕ್ಷಣ ಕೊಡ್ರಿ, ಆನಂತರ ಹೋರಾಟ ಮಾಡಿರಿ, ಸಂಘಟನೆ ಮಾಡಿರಿ, ಆಮೇಲೆ ಹೋರಾಟ ಮಾಡಿರಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರರ ವ್ಯಕ್ತಿತ್ವನ ಮುಂದಿಟ್ಕೊಂಡು ನಾವು ಅವರು ಹೆಂಗೆ ನಡೆದಾರಂತಂದ್ರೆ, ಅವರು ನಿಜವಾಗಲೂ ಒಂದು ಕಾಲಕ್ಕೆ ಅವ್ರಿಗೆ ಅವ್ರ ಮಗ ಸತ್ತಾಗ ಅವರಿಗೆ ಅವರ ಮನೆಯವರು ಒಂದು ಪತ್ಲ ಹಚ್ಚಿ ಮಣ್ಣು ಕೊಟ್ಟಾರ, ಅಂಥ ಪರಿಸ್ಥಿತಿ ಅನುಭವಿಸ್ಯಾರ. ನಾವು ಎಲ್ಲರೂ ಬಡವ್ರ, ನಾವು ಅವ್ರ ತತ್ವ ಇಟ್ಕೊಂಡು ಈ ಕೆಂಪು ಸೇನೆ ಅಂದ್ರೆ ನಾವು ಈ ಹೋರಾಟ ಮಾಡ್ಕೊತ ಬಡವರಿಗೆ ನಾವು ಮೊದಲ ಹಳ್ಳ್ಯಾಗ ತಗೋರಿ. ಹಳ್ಳ್ಯಾಗ ಏನೈತಿ, ಒಂದು ಸಮಿತಿ ಮಾಡ್ತಾರೆ ಹಳ್ಳ್ಯಾಗ. ಆ ಸಮಿತಿಯಾಗ ಒಬ್ಬೊಬ್ಬರು 10 ಮನೆ ಹಚ್ಕೊಂಡ್ರೆ ಇಡೀ ನಮ್ಮ ಒಂದು ಗ್ರಾಮ ಹಂಚ್ಕೊಂಡಂಗೆ ಆಕೈತಿ. ತಾಲೂಕಾ ಅಧ್ಯಕ್ಷರು ಏನಿರ್ತಾರ ಗ್ರಾಮಗಳ ಸಮಿತಿ ಮಾಡಬೇಕು, ಜಿಲ್ಲಾಧ್ಯಕ್ಷರು ಏನದಾರ ಇವರು ತಾಲೂಕಾ ಸಮಿತಿಗಳು ಮಾಡಿಕೊಂಡು ಒಂದು ದೊಡ್ಡ ಹೋರಾಟ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೇನೆ. ಸಂಘರ್ಷ ಸಮಿತಿ ಕೆಂಪು ಸೇನೆಯ ಇವತ್ತಿಗೆ ಧಾರವಾಡ ಜಿಲ್ಲಾದ ಸಂಘಟನಾವನ್ನು ಉದ್ಘಾಟಿಸಿದಂಥ ನಮ್ಮ ಉತ್ತರ ಕರ್ನಾಟಕದ ಅಧ್ಯಕ್ಷರು ರಾಮಚಂದ್ರ ಅಣ್ಣನವರು ಉದ್ಘಾಟಿಸಿದರು. ಅದೇ ರೀತಿ ಅವರು ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮದೇನೆಂದ್ರೆ ಕಾನೂನು ಸಲಹೆಗಾರಾಗಿ ಈ ಸಮಿತಿಯೊಳಗೆ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಈ ಸಮಿತಿಗೆ ನಾವು ಕಾನೂನಿನ ಪ್ರಕಾರ ಯಾವುದೇ ನೆರವಿದ್ರೆ ನಾವು ಮುಂದೆ ತಾವಿಡಿಸಿ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅಂತ ಹೇಳಿ ಒಂದು ಮಾತು ಮಾಡಿ ಮುಗಿಸುತ್ತೇನೆ. ಈ ದಲಿತ ಸಂಘರ್ಷ ಸಮಿತಿ ಒಳಗೆ ಏನಂದರೆ ಇದೊಂದು ಜಾತ್ಯತೀತ ಸಂಘಟನೆ ಆಗಿದೆ. ಇದರೊಳಗೆ ಯಾವುದೇ ಜಾತಿ ಇಲ್ಲ ರೀ, ಎಲ್ಲ ಜಾತಿಯವ್ರಿಗೂ ಅನುಕೂಲವಾಗುವಂಥದ್ದು ಐತಿ. ಇದ್ರೊಳಗೆ ಎಲ್ಲ ಜಾತಿಯವ್ರಿಗೂ ಒಳಗೊಂಡ ಸಮಿತಿ ಯಾವ್ದೈತಂದ್ರೆ ಅದು ದಲಿತ ಸಂಘರ್ಷ ಅಂತ ಕೆಂಪು ಸೇನೆ ಅಂತ ಹೇಳಿ 2 ಮಾತು ಮುಗಿಸ್ತೇನೆ. ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ವತಿಯಿಂದ ಧಾರವಾಡ ಜಿಲ್ಲಾ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಈ ಸಮಿತಿಯ ಮೂಲ ಉದ್ದೇಶ ಏನಪ್ಪ ಅಂತಂತಂದರೆ, ದಲಿತ ಸಂಘರ್ಷ ಸಮಿತಿ ಅಂಥೇಳಿ ಕರ್ನಾಟಕದಲ್ಲಿ ಬಹಳಷ್ಟು ಸಂಘಟನೆಗಳಿದ್ದಾವೆ. ಈ ಕೆಂಪು ಸೇನೆಯ ಒಂದು ವಿಶೇಷತೆ ಏನಪ್ಪ ಅಂತಂತೇಳಿದರೆ, ಇಲ್ಲಿ ದಲಿತರಂತಂದರೆ ಯಾರು? SC STಗಳ ಇವರಷ್ಟೇ ದಲಿತರಲ್ಲ, ಎಲ್ಲ ಸಮಾಜದಲ್ಲಿರೋಂಥ ಎಲ್ಲ ಕಡು ಬಡವರು, ಎಲ್ಲ ನಿರ್ಗತಿಕರು, ಎಲ್ಲ ಅಸಹಾಯಕರು ಎಲ್ಲರೂ ದಲಿತರೇ. ಈ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ರಾಜಣ್ಣ ಅವರು ಎಲ್ಲ ಸಮುದಾಯದಲ್ಲಿ ತಳಮಟ್ಟದಲ್ಲಿರುವಂಥ ಎಲ್ಲ ಅಸಹಾಯಕರು, ಆಮೇಲೆ ನಿರ್ಗತಿಕರು, ಬಡವರನ್ನು ಎಲ್ಲರನ್ನು ತೊಗೊಂಡು ಸಂಘಟನೆ ಮಾಡಬೇಕು. ಎಲ್ಲ ಜಾತಿಯಲ್ಲಿ ಬಡವರು ಇದ್ದಾರೆ ಅಂತ ಹೇಳಿ ಈ ಕೆಂಪು ಸೇನೆಯಲ್ಲಿ ಎಲ್ಲ ಜಾತಿಗಳಿಗೂ ನಾವು ಅವಕಾಶ ಕೊಟ್ಟಿದ್ದಾರೆ. ಈ ಸಂಘಟನೆ ಮೂಲ ಉದ್ದೇಶ ಏನಪ್ಪ ಅಂದರೆ, ಮೂಲಭೂತ ಸೌಕರ್ಯಗಳು, ಸಮಾಜದಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರ, ಅನ್ಯಾಯ, ದೌರ್ಜನ್ಯ, ಇದರ ವಿರುದ್ಧ ಒಂದು ಹೋರಾಟ, ವ್ಯವಸ್ಥಿತವಾದ ಒಂದು ಸಂಘಟನೆ, ವ್ಯವಸ್ಥಿತವಾದ ಒಂದು ಹೋರಾಟ ಮಾಡೋದು ಅಂತೇಳಿ ಈ ಸಂಘಟನೆಯನ್ನು ಇಡೀ ರಾಜ್ಯದಲ್ಲಿ ಕಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ರಾಮಚಂದ್ರಣ್ಣ ಅವರಿಗೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ಚೆನ್ನಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ.
ಅದೇ ರೀತಿಯಾಗಿ ಧಾರವಾಡದಲ್ಲಿ ನಮ್ಮೊಂದು ಅಪೇಕ್ಷತೆ ಇತ್ತು. ಧಾರವಾಡದಲ್ಲಿ ಒಂದು ಚೆನ್ನಾಗಿರುವಂಥ ಒಂದು ಸದೃಢವಾದ ಒಂದು ಸಂಘಟನೆ ಮಾಡಬೇಕಂತೇಳಿ ನಮ್ಮ ಹಿರೇಮನಿಯವರ ನೇತೃತ್ವದಲ್ಲಿ ಹೊಸ ಜಿಲ್ಲಾಧ್ಯಕ್ಷರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಮಹಿಳೆಯರ ಸಂಘಟನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕನ್ನಡ ಭಾಗದಲ್ಲಿ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಎಲ್ಲ ಸಂಘಟನೆ ಬೆಳೆಸ್ಕೊಂಡು ಹೋಗ್ತೀವಿ. ಕಾನೂನು ಸಲಹೆಗಾರರಾಗಿ ಆಯ್ಕೆ ಮಾಡಿದ್ದೀವಿ. ಅವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆಯನ್ನು ಕಟ್ಟಿ ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇರುವಂಥ ಜ್ವಲಂತ ಸಮಸ್ಯೆಗಳ ವಿರುದ್ಧ ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ, ದೊಡ್ಡ ಒಂದು ಸಮಾವೇಶವನ್ನು ಮಾಡ್ತೀವಿ ಅಂತ ಹೇಳಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜ್ಯೋತಿ ಗಂಗಾಧರ್ ಕುಲಕರ್ಣಿ ಅಂತ, ಸಾಕಿನ್ ಬಂದು ಹುಬ್ಳಿಯಿಂದ. ನಾನು ಇವತ್ತು ನಮ್ಮ ಕೆಂಪು ಸೇನಾ ಸಮಿತಿಯಲ್ಲಿ ಸದಸ್ಯರಾಗಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈ ಕೆಂಪು ಸೇನಾ ಸಮಿತಿಯೊಳಗೆ ಸೇರಿಕೊಂಡು ಎಲ್ಲ ನಿರ್ವಹಿಸಲು ಎಲ್ಲ ಸರ್ಕಾರದೊಂದಿಗೆ ಪ್ರಯತ್ನ ಪಡ್ತೀವಿ. ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸ್ಕೊಂಡು ಹೋಗ್ತೇವೆ.